ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ಈಗ ಚುನಾವಣೆಗಳು ನಡೀತಾ ಇದೆ. ನಮ್ಮ ದೇಶ ಅತ್ಯಂತ ಆತಂಕಕಾರಿ ಪರಿಸ್ಥಿತಿಯಲ್ಲಿದೆ. ನಮ್ಮ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವನ ಈ ಮೋದಿ BJPಯವರು ಅರ್ಧ ನಾಶ ಮಾಡಿದ್ದಾರೆ, ಸಂವಿಧಾನ ಅರ್ಧ ನಾಶ ಮಾಡಿದ್ದಾರೆ, ಸರ್ವಾಧಿಕಾರ ತರೋದಕ್ಕೆ ಅಂದರೆ ಡಿಕ್ಟೇಟರ್ಶಿಪ್ ತರೋದಕ್ಕೆ ಹೊರಟಿದ್ದಾರೆ. ಇದೇ ರೀತಿ ಕಂಟಿನ್ಯೂ ಆದರೆ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ಎಲ್ಲ ಹಾಳಾಗುತ್ತೆ, ಪೂರ್ತಿ ಹೋಗುತ್ತೆ. ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಬರುತ್ತೆ ನಮ್ಮ ದೇಶದಲ್ಲಿ. ಇದನ್ನು ಅಂದರೆ ನಮ್ಮ ಸಂವಿಧಾನದ ಮೌಲ್ಯಗಳು ಯಾಕೆ ಕಾಪಾಡ್ಕೋಬೇಕು? ಇದು ನಮ್ಮ ಸಂವಿಧಾನದಲ್ಲಿ ಬರೆದಿರೋದ್ರಿಂದ ಏನು ಬರೆದಿದೆ ಅಂದರೆ, ಯಾರೇ ಬೇಕಾದ್ರೂ ಬಡವರಾಗಲಿ, ಸಾಹುಕಾರಾಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಅವ್ರಿಗೆ ಪೂರ್ತಿ ಅವರ ಬೆಳವಣಿಗೆಗೆ ಅವಕಾಶ ಇರಬೇಕು. ಅವ್ರಿಗೆಲ್ಲ ಥರ ಸೌಲಭ್ಯಗಳು ಯಾರು ಸಾಹುಕಾರರಿಗೆ, ಅನುಕೂಲಸ್ಥರಿಗೆ ಸಿಕ್ಕುತ್ತೋ ಅಷ್ಟು ಸೌಲಭ್ಯಗಳು ಅವ್ರು ಬಡವರಾಗಲಿ, ಯಾವುದೇ ಜಾತಿ ಧರ್ಮ ಆಗಲಿ ಸಿಕ್ಕೋ ಅವಕಾಶ ಇರಬೇಕು. ಇದೇ ಸಂವಿಧಾನದ ಮೂಲ. ಎಲ್ಲರಿಗೂ ಸರಿಸಮಾನ, ಸಮನ್ವಯ, ಅವಕಾಶಗಳು ಈ ಥರ ಕೊಡೋದೇ. ಇದನ್ನು ಕಾಪಾಡ್ಕೋಬೇಕು. ಇದಿಲ್ಲದೆ ಹೋದರೆ ಆವಾಗ ನಮ್ಮ ದೇಶದಲ್ಲಿ ಇರೋ ಬಹಳ ಜನಕ್ಕೆ, ಅದರಲ್ಲೂ ಬಡವರಿಗೆ, ಅದರಲ್ಲೂ ಮೇಲ್ಜಾತಿ ಅಲ್ಲದವರಿಗೆ ತುಂಬ ನಷ್ಟ ಆಗುತ್ತೆ. ಈ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಅಂದರೆ ಏನು? ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ನಾವು ಹೇಳ್ಬೋದು. ಯಾರು ಆಡಳಿತ ಮಾಡ್ತಾರೋ ಅವ್ರು ನಮ್ಮ ಮಾತು ಕೇಳಬೇಕು, ಅದನ್ನ ಪರಿಗಣನೆಗೆ ತಗೋಬೇಕು, ಸರಿಯಾದ ಜನಪರ ಆಡಳಿತ ಮಾಡಬೇಕು. ಸರ್ವಾಧಿಕಾರದಲ್ಲಿ ಅದೆಲ್ಲ ಇಲ್ಲ. ಒಂದು ರಾಜರ ರೀತಿ ಆತ ಹೇಳಿದ್ದೇ ನಡೀತು, ಯಾರು ಹೇಳೋಂಗಿಲ್ಲ. ಯಾರಾದರೂ ಅವರಿಗೆ ವಿರೋಧ ಮಾಡಿದ್ರೆ ಅವ್ರ ಬಾಯಿ ಮುಚ್ಚೋದು, ಜೈಲಲ್ಲಿ ಹಾಕೋದು, ಹೊಡೆಯೋದು, ಕೊಲ್ಲೋದು, ಏನು ಬೇಕಾದರೂ ಮಾಡ್ಬೋದು. ಆ ದಿಕ್ಕಿನಲ್ಲಿ ನಮ್ಮ ದೇಶ ನಡೀತಾ ಇದೆ. ಇವಾಗ ನೋಡಿ, ಈ ಎಲೆಕ್ಷನ್ ನ್ಯಾಯಯುತವಾಗಿ ಆಗಬೇಕಾಗಿತ್ತು. ಆದರೆ ಈಗ ವಿರೋಧ ಪಕ್ಷಗಳನ್ನವ್ರನ್ನೆಲ್ಲನೂ ತುಂಬ ಕಿರುಕುಳ ಕೊಟ್ಟು ನೋಡಿ, ಅರವಿಂದ್ ಕೇಜ್ರಿವಾಲ್, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿನ ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಹೇಮಂತ್ ಸೊರೇನ್ ಅವ್ರನ್ನೂ ಜೈಲಲ್ಲಿ ಹಾಕಿದ್ದಾರೆ. ವಿರೋಧ ಪಕ್ಷ ಕಾಂಗ್ರೆಸ್ದು ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿದ್ದಾರೆ. ಅವ್ರ ಮೇಲೆ, ಕಾಂಗ್ರೆಸ್ ಮೇಲೆ, ವಿರೋಧ ಪಕ್ಷದ ಮೇಲೆ 3,500 ಕೋಟಿ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಇವಾಗ ಎಲೆಕ್ಷನ್ ಟೈಮಲ್ಲಿ ಡಿಮ್ಯಾಂಡ್ ಹಾಕಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ಅದೇ ರೀತಿ 11-12 ಕೋಟಿ ನೀವು ಟ್ಯಾಕ್ಸ್ ಕಟ್ಟಬೇಕು, ಯಾವತ್ತಿಂದೋ ಯಾವುದೋ ಕಾರಣಗಳಿಗೆ ಹುಟ್ಟಾಕಿ ಅವ್ರ ಮೇಲೆ ಡಿಮ್ಯಾಂಡ್ ಹಾಕಿದ್ದಾರೆ. ಒಟ್ಟಾರೆ ವಿರೋಧ ಪಕ್ಷದವರು ಪ್ರಚಾರ ಮಾಡೋಕ್ಕೆ ಕೂಡ ಆಗಬಾರ್ದು, ಅವ್ರಿಗೆ ಅಡಚಣೆ ಆಗಬೇಕಂತ ಈ ಥರ ನಡ್ಕೋತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಸಾಮಾನ್ಯ ಚುನಾವಣೆಯಲ್ಲಿ ಯಾವ ಪಕ್ಷ ನಮ್ಮ ದೇಶದ ಚುಕ್ಕಾಣಿ ಹಿಡಿಬೇಕು, ಯಾವ ಪಕ್ಷ ನಮ್ಮ ದೇಶನ ಆಳಬೇಕು ಅಂತ ಅದಕ್ಕೆ ಆಯ್ಕೆ ಮಾಡೋದು. ಆದರೆ ಈ ಚುನಾವಣೆಯಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸ್ಕೋತೀವ, ಕಳ್ಕೊತೀವ, ನಮ್ಮ ಸಂವಿಧಾನ ಹಾಗೂ ಸಾಂವಿಧಾನಿಕ ಮೌಲ್ಯಗಳನ್ನು ಉಳಿಸ್ಕೋತೀವ, ಕಳ್ಕೊತೀವ, ಇದು ನಮ್ಮ ಮುಂದೆ ಇರೋ ಪ್ರಶ್ನೆ. ಈ ಬಹುತ್ವ ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರುವ ಎಲ್ಲರೂ ನಮಗೆ ಒಂದು ಕಾಮನ್ ಐಡಿಯಾ ಇದ್ದರೂ ಕೂಡ ಎಲ್ಲರೂ ನಾವು ಬೇರೆ ಬೇರೆ ನಮ್ಮ ಸ್ವಂತ ರೀತಿಯಲ್ಲಿ ಇರೋದಕ್ಕೆ ಅವಕಾಶ ಇರಬೇಕಾ ಬೇಡವಾ? ಇವರೆಲ್ಲ ಒಂದು ದೇಶ, ಒಂದು ಭಾಷೆ, ಒಂದು ನಾಯಕ, ಒಂದು ಪಾರ್ಟಿ, ಈ ಥರ ಎಲ್ಲರಿಗೂ ಅವರವರ ರೀತಿ ಇರೋದಕ್ಕೆ ಅವಕಾಶ ಇಲ್ಲದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ ಇವರು. ಸೊ ಇದು ಬಹಳ ಆತಂಕಕಾರಿ ಸ್ಥಿತಿ. ಬ್ರಿಟಿಷರು ಹೋದ್ಮೇಲೆ ಇಷ್ಟು ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾವತ್ತೂ ಇರಲಿಲ್ಲ. ಈಗ ಸಂವಿಧಾನ ಉಳಿಸ್ಬೇಕಾದ್ರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಬೇಕಾದ್ರೆ, ನಮ್ಮ ಸ್ವಾತಂತ್ರ್ಯ ಉಳಿಸ್ಕೋಬೇಕಾದ್ರೆ ಮೋದಿ BJPನ ಸೋಲಿಸ್ಬೇಕು. ಇಂಡಿಯಾ ಒಕ್ಕೂಟ ಮೈತ್ರಿ ಈ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಹಾಕಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇಂಡಿಯಾ ಒಕ್ಕೂಟ ಮೈತ್ರಿಯ ಕಾಂಗ್ರೆಸ್ ಅಭ್ಯರ್ಥಿಗಳೇ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ನಮ್ಮ ದೇಶ ಉಳಿಸೋಣ. ದಯವಿಟ್ಟು ಸೂಕ್ತವಾಗಿ ಮಾಡಿ. ಥ್ಯಾಂಕ್ ಯು. BJPನ ಸೋಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿ. ಥ್ಯಾಂಕ್ ಯು. ನಮಸ್ಕಾರ.